ನಮಸ್ಕಾರ ಸ್ನೇಹಿತರೆ, ಜಾಬ್ ಗುರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಅಮೆಜಾನ್ ಕಂಪನಿಯಿಂದ ಪ್ರಕಟವಾಗಿರುವ ಹೊಸ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಹುದ್ದೆಯ ಹೆಸರು ಟ್ರಾನ್ಸ್ಪೋರ್ಟೇಷನ್ ರೆಪ್ರೆಸೆಂಟೇಟಿವ್. ಇದು ಅಮೆಜಾನ್ ಕಂಪನಿಯ ಫುಲ್ ಟೈಮ್ ಹಾಗೂ ರಿಮೋಟ್ ಜಾಬ್ ಆಗಿದೆ. ಅಂದರೆ ಜಾಬ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ ನಿಯಮಗಳ ಪ್ರಕಾರ ದೂರದಿಂದ ಕೆಲಸ ಮಾಡುವ ಅವಕಾಶವನ್ನು ಕಂಪನಿ ನೀಡುತ್ತಿದೆ. ಈ ಜಾಬ್ಗೆ ಈಗಾಗಲೇ ಅನೇಕ ಅಭ್ಯರ್ಥಿಗಳು ಅಪ್ಲೈ ಮಾಡಿದ್ದಾರೆ. ಆದ್ದರಿಂದ ಆಸಕ್ತಿ ಇರುವವರು ಸಾಧ್ಯವಾದಷ್ಟು ಬೇಗ ಅಧಿಕೃತ ಜಾಬ್ ಡಿಸ್ಕ್ರಿಪ್ಷನ್ ಅನ್ನು ಪರಿಶೀಲಿಸಿ ಅರ್ಜಿ ಸಲ್ಲಿಸುವುದು ಉತ್ತಮ. ಈ ಜಾಬ್ ಡಿಸ್ಕ್ರಿಪ್ಷನ್ನಲ್ಲಿ ಸ್ಯಾಲರಿ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ. ಸ್ಯಾಲರಿ ಸಂಬಂಧಿಸಿದ ವಿವರಗಳನ್ನು ಕಂಪನಿಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಅಥವಾ ಮೂಲಕ ತಿಳಿಸಬಹುದು. ಈಗ ಈ ಜಾಬ್ನ ಕೆಲಸದ ಜವಾಬ್ದಾರಿಗಳು, ಅಗತ್ಯ ಅರ್ಹತೆಗಳು, ಬೇಕಾಗಿರುವ ಸ್ಕಿಲ್ಸ್ ಹಾಗೂ ಅಪ್ಲೈ ಮಾಡುವ ವಿಧಾನವನ್ನು ಒಂದೊಂದಾಗಿ ವಿವರವಾಗಿ ನೋಡೋಣ. ಈ ಜಾಬ್ ಡಿಸ್ಕ್ರಿಪ್ಷನ್ ಪ್ರಕಾರ ಈ ಹುದ್ದೆ L2 ಅಸೋಸಿಯೇಟ್ ಮಟ್ಟದ ಟ್ರಾನ್ಸ್ಪೋರ್ಟೇಷನ್ ರೆಪ್ರೆಸೆಂಟೇಟಿವ್ ಹುದ್ದೆಯಾಗಿದೆ. ಈ ಹುದ್ದೆಯಲ್ಲಿ ಕೆಲಸ ಮಾಡುವ ಅಭ್ಯರ್ಥಿಗಳು ಅಮೆಜಾನ್ ಮತ್ತು ಅದರ ಡೆಲಿವರಿ ಪಾರ್ಟ್ನರ್ಸ್ ನಡುವಿನ ಪ್ರಮುಖ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡಬೇಕಾಗುತ್ತದೆ. ಅಂದರೆ ಡೆಲಿವರಿ ಪಾರ್ಟ್ನರ್ಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಹಾಗೂ ಕಾರ್ಯಾಚರಣೆಗಳನ್ನು ಸಮನ್ವಯಗೊಳಿಸುವ ಜವಾಬ್ದಾರಿ ಇರುತ್ತದೆ. ಡೆಲಿವರಿ ಪಾರ್ಟ್ನರ್ಗಳಿಗೆ ಎದುರಾಗುವ ಸಮಸ್ಯೆಗಳನ್ನು ಗುರುತಿಸಿ ಅವುಗಳನ್ನು ಸರಿಪಡಿಸಲು ಅಗತ್ಯವಾದ ಟ್ರಬಲ್ ಶೂಟಿಂಗ್ ಮಾಡಬೇಕಾಗುತ್ತದೆ. ಅದರ ಜೊತೆಗೆ ಕೆಲಸದ ಪ್ರಕ್ರಿಯೆಯನ್ನು ಇನ್ನಷ್ಟು ಉತ್ತಮಗೊಳಿಸಲು ಸೂಕ್ತ ಸಲಹೆಗಳು ಹಾಗೂ ಪ್ರಾಸೆಸ್ ಇಂಪ್ರೂವ್ಮೆಂಟ್ ಐಡಿಯಾಸ್ಗಳನ್ನು ನೀಡುವ ಜವಾಬ್ದಾರಿಯೂ ಈ ಹುದ್ದೆಯಲ್ಲಿ ಇರುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ಜಾಬ್ನಲ್ಲಿ ಡೆಲಿವರಿ ಆಪರೇಷನ್ಸ್ ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳುವುದು, ಸಮಸ್ಯೆಗಳನ್ನು ಪರಿಹರಿಸುವುದು ಹಾಗೂ ಉತ್ತಮ ಸೇವೆಯನ್ನು ಒದಗಿಸಲು ಸಹಕರಿಸುವುದು ಪ್ರಮುಖ ಜವಾಬ್ದಾರಿಯಾಗಿರುತ್ತದೆ. ಈ ಹುದ್ದೆಯಲ್ಲಿ ಅಭ್ಯರ್ಥಿಗಳು ಯಾವಾಗಲೂ ಸ್ಪಷ್ಟವಾಗಿ, ವಿನಯದಿಂದ ಹಾಗೂ ವೃತ್ತಿಪರ ರೀತಿಯಲ್ಲಿ ಸಂವಹನ ನಡೆಸಬೇಕಾಗುತ್ತದೆ. ಏಕೆಂದರೆ ಡೆಲಿವರಿ ಪಾರ್ಟ್ನರ್ಸ್ ಹಾಗೂ ಸಂಬಂಧಿತ ತಂಡಗಳೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿರಬೇಕಾಗುತ್ತದೆ. ಅಮೆಜಾನ್ನ ಗ್ರಾಹಕರು ಹಾಗೂ ಡೆಲಿವರಿ ಪಾರ್ಟ್ನರ್ಸ್ಗೆ ಸಮಯಕ್ಕೆ ಸರಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಅಗತ್ಯ ಸಹಾಯ ಹಾಗೂ ಸೇವೆಯನ್ನು ಒದಗಿಸಬೇಕು. ಯಾವುದೇ ಪ್ರಮುಖ ಅಥವಾ ಸಂಕೀರ್ಣ ಸಮಸ್ಯೆಗಳು ಎದುರಾದರೆ ಕಂಪನಿಯ ಎಸ್ಕಲೇಷನ್ ಪ್ರಾಸೆಸ್ ಅನ್ನು ಅನುಸರಿಸಿ ಸಂಬಂಧಿತ ತಂಡಗಳಿಗೆ ಮಾಹಿತಿ ನೀಡಿ ಸಮಸ್ಯೆ ಪರಿಹಾರವಾಗುವಂತೆ ನೋಡಿಕೊಳ್ಳಬೇಕು. ಕೆಲಸದ ಸಮಯವನ್ನು ಸರಿಯಾಗಿ ನಿರ್ವಹಿಸಿ ಎಲ್ಲಾ ಕೆಲಸಗಳನ್ನು ನಿಗದಿತ ಸಮಯದೊಳಗೆ ಪೂರ್ಣಗೊಳಿಸುವ ಉತ್ತಮ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಹೊಂದಿರಬೇಕು. ಕಂಪನಿಯು ನಿಗದಿಪಡಿಸಿರುವ ಪರ್ಫಾರ್ಮೆನ್ಸ್ ಟಾರ್ಗೆಟ್ಸ್ ಹಾಗೂ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅನ್ನು ಸಾಧಿಸಲು ಅಥವಾ ಅದಕ್ಕಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಪ್ರಯತ್ನಿಸಬೇಕು. ಅದರ ಜೊತೆಗೆ ಸಮಸ್ಯೆಗಳಿಗೆ ತಾರ್ಕಿಕವಾಗಿ ಪರಿಹಾರಗಳನ್ನು ಹುಡುಕಿ ಪದೇ ಪದೇ ಎದುರಾಗುವ ಸಮಸ್ಯೆಗಳ ಟ್ರೆಂಡ್ ಅನ್ನು ಗುರುತಿಸಿ ಕೆಲಸದ ಪ್ರಕ್ರಿಯೆಯನ್ನು ಇನ್ನಷ್ಟು ಉತ್ತಮಗೊಳಿಸಲು ಸೂಕ್ತ ಸಲಹೆಗಳನ್ನು ನೀಡುವ ಜವಾಬ್ದಾರಿಯೂ ಈ ಹುದ್ದೆಯಲ್ಲಿ ಇರುತ್ತದೆ. ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾಲಯದಿಂದ ಗ್ರಾಡ್ಯುಯೇಷನ್ ಪೂರ್ಣಗೊಳಿಸಿರಬೇಕು. ಅದರ ಜೊತೆಗೆ ಮಾತನಾಡುವ ಹಾಗೂ ಬರೆಯುವ ಉತ್ತಮ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಏಕೆಂದರೆ ಈ ಜಾಬ್ನಲ್ಲಿ ಗ್ರಾಹಕರು, ಡೆಲಿವರಿ ಪಾರ್ಟ್ನರ್ಸ್ ಹಾಗೂ ವಿವಿಧ ತಂಡಗಳೊಂದಿಗೆ ನಿರಂತರವಾಗಿ ಸಂವಹನ ನಡೆಸಬೇಕಾಗುತ್ತದೆ. ಗ್ರಾಹಕರು ತಿಳಿಸುವ ಸಮಸ್ಯೆಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುವ ಹಾಗೂ ಅವರಿಗೆ ಸ್ಪಷ್ಟವಾಗಿ ಉತ್ತರಿಸುವ ಸಾಮರ್ಥ್ಯ ಇರಬೇಕು. ಕೆಲಸದ ಸಮಯದಲ್ಲಿ ಏಕಾಗ್ರತೆಯಿಂದ ಕೆಲಸ ಮಾಡಿ ಒಂದು ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರವಾಗುವವರೆಗೆ ಗಮನಹರಿಸುವ ಕೌಶಲ್ಯವು ಅಗತ್ಯವಾಗಿದೆ. ಈ ಜಾಬ್ನಲ್ಲಿ ತಂಡದೊಂದಿಗೆ ಉತ್ತಮವಾಗಿ ಕೆಲಸ ಮಾಡುವ ಸಾಮರ್ಥ್ಯದ ಜೊತೆಗೆ ಅಗತ್ಯವಿದ್ದಾಗ ಸ್ವತಂತ್ರವಾಗಿಯೂ ಕೆಲಸ ನಿರ್ವಹಿಸುವ ಸಾಮರ್ಥ್ಯ ಇರಬೇಕು. ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಹೊಂದಿದ್ದು ಮೈಕ್ರೋಸಾಫ್ಟ್ ಔಟ್ಲುಕ್, ಮೈಕ್ರೋಸಾಫ್ಟ್ ವರ್ಡ್ ಹಾಗೂ ಇಂಟರ್ನೆಟ್ ಬಳಸುವ ಸಾಮಾನ್ಯ ಜ್ಞಾನ ಇರಬೇಕು. ಉತ್ತಮ ಟೈಪಿಂಗ್ ಸ್ಕಿಲ್ಸ್ ಹಾಗೂ ವಿವಿಧ ವೆಬ್ಸೈಟ್ಸ್ಗಳಲ್ಲಿ ಸುಲಭವಾಗಿ ಕೆಲಸ ಮಾಡುವ ಸಾಮರ್ಥ್ಯವೂ ಈ ಹುದ್ದೆಗೆ ಅಗತ್ಯವಾಗಿದೆ. ಅದರ ಜೊತೆಗೆ ಇಮೇಲ್ ಅಪ್ಲಿಕೇಶನ್ಸ್ ಅನ್ನು ಸರಿಯಾಗಿ ಬಳಸುವ ಜ್ಞಾನವೂ ಅಭ್ಯರ್ಥಿಗಳಿಗೆ ಇರಬೇಕು ಎಂದು ಜಾಬ್ ಡಿಸ್ಕ್ರಿಪ್ಷನ್ನಲ್ಲಿ ಉಲ್ಲೇಖಿಸಲಾಗಿದೆ. ಈ ಹುದ್ದೆಗೆ ಲಾಜಿಸ್ಟಿಕ್ಸ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಅನುಭವ ಅಥವಾ ಇದೇ ರೀತಿಯ ಹುದ್ದೆಯಲ್ಲಿ ಅನುಭವ ಇದ್ದರೆ ಅದು ಹೆಚ್ಚುವರಿ ಅನುಕೂಲವಾಗುತ್ತದೆ. ಆದರೆ ಜಾಬ್ ಡಿಸ್ಕ್ರಿಪ್ಷನ್ ಪ್ರಕಾರ ಇದು ಪ್ರಿಫರ್ಡ್ ಕ್ವಾಲಿಫಿಕೇಷನ್ ಆಗಿದ್ದು ಕಡ್ಡಾಯ ಅರ್ಹತೆಯಲ್ಲ. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಉತ್ತಮವಾಗಿ ಬಳಸುವ ಕೌಶಲ್ಯ ಇದ್ದರೆ ಈ ಜಾಬ್ಗೆ ಮತ್ತೊಂದು ಪ್ಲಸ್ ಪಾಯಿಂಟ್ ಆಗಿರುತ್ತದೆ. ಅಮೆಜಾನ್ ತನ್ನ ಉದ್ಯೋಗಿಗಳಿಗೆ ಸಮಾನ ಅವಕಾಶಗಳನ್ನು ನೀಡುವ ಕಂಪನಿಯಾಗಿದೆ. ಯಾವುದೇ ವಿಶೇಷ ಅಗತ್ಯಗಳು ಅಥವಾ ಸೌಲಭ್ಯಗಳ ಅವಶ್ಯಕತೆ ಇರುವ ಅಭ್ಯರ್ಥಿಗಳಿಗೆ ನೇಮಕಾತಿ ಹಾಗೂ ಆನ್ಬೋರ್ಡಿಂಗ್ ಪ್ರಕ್ರಿಯೆಯಲ್ಲಿ ಅಗತ್ಯ ಸಹಾಯವನ್ನು ಕಂಪನಿ ಒದಗಿಸುತ್ತದೆ ಎಂದು ಜಾಬ್ ಡಿಸ್ಕ್ರಿಪ್ಷನ್ನಲ್ಲಿ ಉಲ್ಲೇಖಿಸಲಾಗಿದೆ. ಈ ಹುದ್ದೆಗೆ ಸಂಬಂಧಿಸಿದ ಜಾಬ್ ಡಿಸ್ಕ್ರಿಪ್ಷನ್ನಲ್ಲಿ ಕಂಪನಿ ಆಗಿ ಅಸ್ಪಾಲ್, ತೆಲಂಗಾಣ ಎಂದು ಉಲ್ಲೇಖಿಸಲಾಗಿದೆ ಹಾಗೂ ಈ ಜಾಬ್ಗೆ ಜಾಬ್ ಬೆಡ್ 306339 ನೀಡಲಾಗಿದೆ. ಸ್ನೇಹಿತರೆ, ಇಂದಿನ ಜಾಬ್ ಅಪ್ಡೇಟ್ ಇಷ್ಟೇ. ಈ ಅಮೆಜಾನ್ ವರ್ಕ್ ಫ್ರಮ್ ಹೋಮ್ ಜಾಬ್ನಲ್ಲಿ ಆಸಕ್ತಿ ಇರುವ ಅಭ್ಯರ್ಥಿಗಳು ಅಪ್ಲೈ ಮಾಡುವ ಮೊದಲು ಅಧಿಕೃತ ಜಾಬ್ ಡಿಸ್ಕ್ರಿಪ್ಷನ್ ಅನ್ನು ಸಂಪೂರ್ಣವಾಗಿ ಓದಿ.
ನಿಮ್ಮ ಅರ್ಹತೆ ಹಾಗೂ ಸ್ಕಿಲ್ಸ್ ಈ ಹುದ್ದೆಗೆ ಹೊಂದಿಕೆಯಾಗುತ್ತದೆ ಎಂದು ಅನಿಸಿದರೆ ಲಿಂಕ್ಡ್ಇನ್ನಲ್ಲಿ ಇರುವ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಧಿಕೃತವಾಗಿ ಅರ್ಜಿ ಸಲ್ಲಿಸಬಹುದು. ಇಂದಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ಇಂತಹ ಹೊಸ ವರ್ಕ್ ಫ್ರಮ್ ಹೋಮ್, ರಿಮೋಟ್ ಹಾಗೂ ಡಾಟಾ ಎಂಟ್ರಿ ಮತ್ತು ಕಸ್ಟಮರ್ ಸಪೋರ್ಟ್ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಜಾಬ್ ಗುರು ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ಹೊಸ ಉದ್ಯೋಗದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.